ಮ್ಯಾಚ್ ಅಂಬ್ರ ಯಾರು ಬರ್ಲೆ, ನಾವ್ 4 ಜನ ಇತ್ತು ಇಲ್ಲಿ ಅಷ್ಟೇ. ಮತ್ ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲ ಈಗ. ಈ ಸಲ ಮ್ಯಾಚ್ ಆಗ್ತದ? ಆ ಸಲ ಮಳೆ ಬಂದು ಮ್ಯಾಚ್ ಏನೋ ಆಗಿತ್ತು, ಈ ಸಲ ಅದು ಕಂಟಿನ್ಯೂ ವಾರ ಮಳೆ, ಈ ವಾರ ಬಿಸ್ಲು. ಹ್ಮ್. ಆಗ ಚಂಡಿ, ಈಗ ಬೋರ್ಡ್ ಪೂರ ಸುಟ್ಟು ಆತಿತ್ತು. ಈಗ ಮ್ಯಾಚ್ ಆಗ್ಬೋದಾ? ಮ್ಯಾಚ್ ಆತಪ್ಪ. ಈಗ ಎಷ್ಟು ಎಷ್ಟು ತಂಡಗಳು ಬರ್ತಿದೆ ನಿಮ್ಮ ಪ್ರಕಾರ? ಕಳ್ತೂರ್ ಒಂದು, ಹ್ಮ್. ಹುತ್ತೂರ್ಕೆ ಒಂದು, ಇಲ್ಲಿದ್ 2 ಅಷ್ಟೇ. ಇಲ್ಲಿದು 2. ಲಾಸ್ಟ್ ಟೈಮ್ ನಿಮ್ಗೆ ನೆನಪಿದ್ರೆ ನಾವು 2ನೇ ತಂಡ ಜಯಶಾಲಿ ಆಗಿತ್ತು ನಿಮ್ಗೆ. ಸುಡಾದ ತಗೊಂಡ ಇಲ್ಲಿ ಬನ್ನಿ. ಅಲ್ಲ ಈಗ ಅದ್ರ ಅಲ್ಲ, ನೀವು ಅರ್ಥ ಬರ್ದಕ್ಕೆ ಓಡ್ಬಾರ್ದು. ಆಗ್ಬೇಡ ಮಾರ್ರೆ. ಇಲ್ಲ ಆಗ ನಿನ್ ಮೇಲೆ ಸತ್ಯ. ಹಾಯ್ ಕರ್ನಾಟಕ, ನಾನು ನಿಮ್ಮ ಪ್ರತಿನಿಧಿ ಸ್ವರೂಪ್ ಕೆ ಶೆಟ್ಟಿ. ಇವತ್ತು ಚಾರಾ ಮಂಡಾಡ್ ಜಡ್ಡಿನಲ್ಲಿ ಗಣೇಶ್ ಚತುರ್ಥಿಯ ಪರವಾಗಿ ಒಂದು ಈಗ ಕ್ರಿಕೆಟ್ ಮ್ಯಾಚ್ ಆಡ್ಲಿಕ್ಕಿದ್ದಾರೆ. ಸೊ ಆಲ್ರೆಡಿ ಈಗ ಇಲ್ಲಿನ ಸದಸ್ಯರು ಮತ್ತೆ ಪ್ಲೇಯರ್ಸ್ಗಳು ಬಂದಿದ್ದಾರೆ. ನಮ್ಮೊಂದಿಗೆ ಈಗ ನಂದೀಶ್ ಅವರು ಇದ್ದಾರೆ. ಅವರು ಪಿಚ್ನ ರಿಪೋರ್ಟ್ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ. ನೋಡೋಣ, ಅವ್ರನ್ನ ಒಂದು ಮಾತಾಡ್ಸೋಣ ಬನ್ನಿ ಕ್ಯಾಮರಾಮನ್. ಹಲೋ. ಹಾ ನಂದೀಶ್ ಅವರೇ, ಹೇಳಿ. ನೀವು ಲಾಸ್ಟ್ ಟೈಮ್ ನೀವು ಮ್ಯಾಚ್ ಕೂಡ ಅರೇಂಜ್ಮೆಂಟ್ ಮಾಡಿದ್ರಿ, ಆದ್ರೆ ಮಳೆ ಬಂದ ಕಾರಣ ಏನಾಯ್ತಂದ್ರೆ ಮ್ಯಾಚ್ ರದ್ದುಗೊಳಿಸಲಾಯಿತು ಅಲ್ವಾ? ಈ ಸಲ ನೀವು ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮ್ಯಾಚ್ ಆಗ್ತದಾ? ಮ್ಯಾಚ್ ಆಗ್ಬಹುದು. ಇನ್ನು ಪ್ಲೇಯರ್ಸ್ ಯಾರು ಬಂದಿಲ್ಲ. ಒಂದು ಎಷ್ಟು ಟೀಮ್ ಇರ್ಬೋದು? ಒಂದು 4ರಿಂದ 5. 4ರಿಂದ 5 ಟೀಮ್ ಇದೆ ಅಂದ್ರೆ ಈಗ ಒಂದು ಯಾವ್ದೆಲ್ಲ ಟೀಮ್ ಅಂತ ಹೇಳ್ಬೋದಾ? ಒಂದು ಹುತ್ತೂರ್ಕೆ, ಮತ್ತೊಂದು ಕಳ್ತೂರು, ಇಲ್ಲಿ 2 ಟೀಮ್. ಮತ್ತೆ ಇನ್ನು ನೋಡ್ಬೇಕು ಯಾವ್ದು ಬರ್ತಾನೆ. ಇನ್ನು ನೋಡ್ಬೇಕು. ಈಗ ನಿಮ್ಗೆ ಒಂದು ಟೀಮ್ ಅಲ್ಲಿ ಎಷ್ಟು ಜನ ನೀವು ಆಡ್ತೀರಾ? 7 ಅಂತ ಉಂಟು. 7 ಅಂತ ಉಂಟು. ಲಾಂಗ್ ಮ್ಯಾಚ್, ಲಾಂಗ್ ಸೂಪರ್ 6 ಅಂತೆ. ನೋಡಿ, ಈಗ ನೋಡ್ಬೋದು ನೀವು, ಕ್ಯಾಮರಾಮನ್ ಫೋಕಸ್ ಮಾಡ್ತಾ ಇದ್ದಾರೆ ಗ್ರೌಂಡ್ ನ ಹೇಗಿದೆ ಅಂತ. ಸೊ ಪಿಚ್ ನಾವು ಒಂದ್ಸಲ ಪಿಚ್ ನೋಡೋಣ, ಪಿಚ್ ರಿಪೋರ್ಟ್ ನೋಡೋಣ ಬನ್ನಿ. ಪಿಚ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಮಳೆ ಇಲ್ಲದ ಕಾರಣದಿಂದ ಡ್ರೈ ಇದೆ, ಪಿಚ್ಚು ಡ್ರೈ ಇದೆ. ಮಳೆ ಬರ್ಬೋದು, ಹೇಳಲಿಕ್ಕಿಲ್ಲ. ಈಗ ಒಂದು ಎಷ್ಟು 4 ಟೀಮ್ ಅಂತ ಹೇಳಿದ್ರಿ ಅಲ್ವಾ? ಸೊ ಮ್ಯಾಚ್ ಈಗ ಮಳೆ ಮಾಡುದೆ. ಮಳೆ ಬಂದರೂ ಆಟ ನಿಲ್ಲುವುದಿಲ್ಲ. ಈಗ ಒಬ್ರೊಬ್ರು ಪ್ಲೇಯರ್ ಬಗ್ಗೆ ಹೇಳ್ಬೇಕಂದ್ರೆ ಯಾರು ಐಕಾನ್ ಪ್ಲೇಯರ್? ಐಕಾನ್ ಒಂದು ನಾಗ, ರಿತೇಶ ಮತ್ತು ಸಂಪತ್ ಬಗ್ಗೆ ಹೇಳ್ಬೇಕಂದ್ರೆ ಸಂಪತ್ ಅಂದ್ರೆ ಚಾಂಪ. ಈ ಗ್ರೌಂಡ್ ಹಾರ್ಡ್ ಹಿಟ್ಟರ್ ಅಂತ ಹೇಳ್ಬೋದು. ಹಾರ್ಡ್ ಹಿಟ್ಟರ್? ಯಾಕೆ ಅದು ಹಾರ್ಡ್ ಹಿಟ್ಟರ್? ಹಾರ್ಡ್ ಅಂದ್ರೆ ಯಾವುದೇ ಬಾಲ್ ಬರ್ಲಿ ಅದನ್ನು 6 ಲೈನಿಗೆ ಹೊಡುವಂತ ಪ್ಲೇಯರ್. ಆ ಲೈನಿಗೆ. ಆಮೇಲೆ ಅಂದ್ರೆ ಒಳ್ಳೆಯ ಪ್ಲೇಯರ್. ಆಮೇಲೆ ಮತ್ತೆ ಇದು ಬೌಲರ್ ಬಗ್ಗೆ ಏನ್ ಹೇಳ್ತೀರಾ? ಬೌಲರ್ ಅಂದ್ರೆ ರಿತೇಶ ಅಂಡ್ರಮನ್ನು ಓರೆಂಟ್ ತರ ಆಗ್ತಾನೆ. ಅದೊಂದು ಸ್ಪೆಷಲ್ ನಮ್ಗೆ. ಅವರ ಅಣ್ಣನ ತಮ್ಮನ ನಾಗ ಅವ್ರ ಬಗ್ಗೆ ಇಬ್ರು ಒಂದೇ ತರ ಇದ್ದಾರೆ. ಆಮೇಲೆ ಈ ಬಟಾಣಿ ಮಹೇಶ್ ಅಂತ ಒಬ್ರು ಫೇಮಸ್ ಅಂತ ಅಲ್ವಾ? ಅವ್ರು ಯಾರು? ಅವನು ಉತ್ತಮವಾದ ಎಸೆತಗಾರ. ಈ ಗ್ರೌಂಡ್ ನಲ್ಲಿ ಬಾಲಿಂಗ್ ಒಳ್ಳೆ ಆಗ್ತಾನೆ. ಹೌದಾ? ಈಗ ಎಲ್ಲಿದ್ದಾರೆ ನಿಮ್ಮ ತಂಡಗಳು? ಎಲ್ಲಿದ್ದಾವೆ? ಇನ್ನು ಬರ್ಲಿಲ್ಲ, ಎಲ್ಲ ಬರ್ತೇನೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಆಟೋದವರು ಯಾರು? ಅವ್ರ ಹತ್ರ ಒಂದು ಮಾತಾಡಿಸುವ. ಹೋಗುವ ಬನ್ನಿ. ಆಟೋದವರು ನೀವು ಹೇಳ್ಕೊಳ್ಳಿ. ಬನ್ನಿ ಕ್ಯಾಮರಾಮನ್, ಬನ್ನಿ. ಆಟೋದವರೇ, ರಜತ, ನಮ್ದು ಇವತ್ತು ಕ್ರಿಕೆಟ್ ಮ್ಯಾಚ್ ಬಗ್ಗೆ ನಿನ್ನ ಅಭಿಪ್ರಾಯ? ನಮ್ದು ಅಭಿಪ್ರಾಯ ಅಂತಲ್ಲ, ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಅಣ್ಣ. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು ನೀವು? ಎಲ್ಲದ ಅಧ್ಯಕ್ಷ ಎಲ್ಲದವ? ಇವರು ಅಧ್ಯಕ್ಷರ ಮೇಲೆ ಮಾತಾಡ್ತಾ ಇದ್ದಾರೆ. ಇನ್ನು ಬರ್ಲಿಕ್ಕಿದಾರಾ? ಮತ್ತೆ ಮುಂದೆ ಓಡಿಸುವಲ್ಲ ನಾವು. ಸರ್ಜಾ ಈಗ ಆಗಮಿಸ್ತಾ ಇದ್ದಾರೆ. ಹೋದ ವರ್ಷ ಸರ್ಜಾ ಅಂತ ಸೈಕಲ್ ಅಲ್ಲಿ ಬಂದವರು ಇವತ್ತು ನೋಡಿ ಬೈಕ್ ಅಲ್ಲಿ ಬಂದಿದ್ದಾರೆ. ನಮ್ಮ ರಿತೇಶ್ ಶೆಟ್ಟಿ, ಕೋಶಾಧಿಕಾರಿ, ಕಾರ್ಯದರ್ಶಿ ಅಂತಾನೆ ಹೇಳ್ಬೋದು ಚಾರಾ ಮಂಡಾಡ್ ಜಡ್ಡು ಗಣೇಶೋತ್ಸವ ಸಮಿತಿದು. ಅವರನ್ನು ವೆಲ್ಕಮ್ ಮಾಡೋಣ. ಏನಾದ್ರು ಹೇಳ್ಬೋದಾ ಹೇಳುವಂತದಂತ ಇಲ್ಲ. ಆದ್ರೂ ಈಗ ಇವತ್ತು ನಿಮ್ಮನ್ನು ನಾವು ಇಷ್ಟು ದಿನ ನೋಡ್ತಾ ಇರ್ಲಿಲ್ಲ ಗ್ರೌಂಡ್ ಅಲ್ಲಿ. ಇವತ್ತೀಗ ಫಸ್ಟ್ ಅಲ್ಲ, ಇಷ್ಟು ದಿನ ನೋಡಕ್ ನೀವು ಇಲ್ಲಿ ಊರಾಗ ಇದ್ರಲ್ಲ, ನೀವು ಇರುವುದೇ ಬೆಂಗಳೂರಲ್ಲಿ. ಕಟ್ ಕ್ಯಾಮರಾಮನ್ ಕಟ್. ಈಗ ಆಟದ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಕ್ರಿಕೆಟ್ ಆಟದ ಬಗ್ಗೆ ಇಷ್ಟೊತ್ತಿ ಸ್ಟಾರ್ಟ್ ಆಗ್ಬೇಕಿತ್ತು. ಕ್ರಿಕೆಟ್ ಒಂದು ಕ್ರೀಡೆ ಅಂತ ಎಲ್ಲರಿಗೂ ಗೊತ್ತುಂಟು, ನಾವು ಹೇಳ್ಬೇಕಾಗಿಲ್ಲ. ಆಯ್ತಾ? ಈಗ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಎಂತದ ಸೌಂಟಂಗೆಲ್ಲ ಹಿಡ್ಕೊಂಡಿದೆ ಮರಿ. ರೆಕಾರ್ಡ್ ಆಗ್ತದೆ. ಕಟ್ ಮಾಡಿ ಆಗ್ತಾವ. ಈಗ ಎಂತ ರೆಕಾರ್ಡ್ ಮಾಡ್ತೀರಿ ಹೇಳಿ? ಅಲ್ಲಿ ಈಗ ಮ್ಯಾಚ್ ಬಗ್ಗೆ ಹೇಳಿ. ಈಗ ಮ್ಯಾಚ್ ಬಗ್ಗೆ ಎಂತ ಹೇಳುದು? ನಾವು ಕ್ರಿಕೆಟ್ ಬಗ್ಗೆ ಹೇಳುವಷ್ಟು ದೊಡ್ಡವರಲ್ಲ. ಆದ್ರೆ ನಂದೀಶ ಒಳ್ಳೆ ಬೌಲರ್. ಇವರು ಇವಾಗ ಕ್ರಿಕೆಟ್ ಬಗ್ಗೆ ಹೇಳಲಿಕ್ಕೆ ದೊಡ್ಡವರಲ್ಲ ಅಂತಾರೆ. ಮ್ಯಾಚ್ ಶುರು ಆದ್ಮೇಲೆ ನೋಡಿ ಇವ್ರು ಹೇಳಿದ್ದೆ ಆಟ. ಇರ್ಲಿ, ಈ ಸಲ ಕಪ್ ನಮ್ದೇ. ನೀ ಯಾವ ಟೀಮ್? ಕ್ವಶನ್ ಅಂತ ಬಂದದ್ದು ಅಧ್ಯಕ್ಷರಲ್ಲಿ. ಆ ಆಟದವರೆಲ್ಲ ಸೇರಿ ಉಗಿತಾ ಇದ್ರು ಅಧ್ಯಕ್ಷರಲ್ಲಿ ಅಂತ.
ನೋಡಿ ನಾವೊಂದು ಇಷ್ಟೋ ತನಕ ನಮ್ಮ ಹುಡುಗರೆಲ್ಲರ ಶ್ರಮದಾನ ಮಾಡಿ ಬಂದಿದ್ದು. ಸ್ವಲ್ಪ ನಮ್ಮ ನಂದೀಶ್ ಆಗಲಿ, ರಿತೇಶ್ ಆಗಲಿ, ನಮ್ಮ ಚಾಂಪ ಅವರು ಎಲ್ಲ ಶ್ರಮದಾನ ಮಾಡಿದ್ರು ಇಷ್ಟೊತ್ತು ಎಲ್ಲರೂ ಸೇರಿ. ಹಾಗಾಗಿ ಬರುವಾಗ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ನೀವು ನಮ್ಮೊಂದಿಗೆ ಸದಾಕಾಲ ಇರಬೇಕು, ಯಾವಾಗಲೂ ಜೊತೆಯಾಗಿರಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಇದೀಗಾಗಲೇ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಪೂಜಾರಿ ಅವರು ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ, ಇನ್ನೇನು ಆಗಮಿಸುತ್ತಿದ್ದಾರೆ. ಅವರು ಇನ್ನೇನು ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಮಹೇಶ್ ಪೂಜಾರಿ ಅವರು ಆಗಮಿಸಲಿದ್ದಾರೆ. ನಮ್ಮ ಕೋಶಾಧಿಕಾರಿ ಬಗ್ಗೆ ಹೇಳಬೇಕಂದ್ರೆ ಸದಾ ನಮ್ಮೊಂದಿಗಿರುವವರು, ಅವರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ಗ್ರೌಂಡಲ್ಲಿ ಬಂದಾಗ ಸದಾ ಲೆಗ್ ಸ್ಪಿನ್, ಆಫ್ ಸ್ಪಿನ್, ಮಾಂತ್ರಿಕ, ನೋ ಬಾಲ್ ಇಲ್ಲದಿದ್ದರೂ ಕೂಡ ನೋ ಬಾಲ್ ಕೊಡುವವರು. ಅವರ ಬಗ್ಗೆ ಹೇಳಲಿಕ್ಕೆ ಮಾತೆ ಬರ್ತಾ ಇಲ್ಲ. ಅವರ ಒಂದು ಹುಮ್ಮಸ್ಸಿನಿಂದ ಇವತ್ತೊಂದು ಈ ಪಂದ್ಯಕೂಟವನ್ನು ಆಯೋಜಿಸಿದ್ದೇವೆ. ಈಗಾಗಲೇ ಅವರು ರಾಜ್ಯ ಮಟ್ಟದ ತಂಡವನ್ನು ಕೂಡ ರೆಡಿ ಮಾಡಿದ್ರು. ನಾವು ಸ್ಥಳೀಯರಿಗೆ ಒಂದು ಅವಕಾಶ ಕೊಡುವ ನಿಟ್ಟಿನಲ್ಲಿ ಸ್ಥಳೀಯ ತಂಡವನ್ನು ಆಯ್ಕೆ ಮಾಡ್ತಿದ್ದೇವೆ. ಇವತ್ತು ರಾಜ್ಯ ಮಟ್ಟದ ತಂಡವನ್ನು ಆಲ್ರೆಡಿ ಸೆಟ್ ಮಾಡಿದ್ರು ಅವರು. ಆದರೆ ಏನು ಮಾಡೋದು, ಮಾನ್ಯ ಕೋಶಾಧಿಕಾರಿ ಅವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ತಂಡವನ್ನು ಗುರುತಿಸಿ ರಾಜ್ಯ ಮಟ್ಟದ ಪಂದ್ಯಾಟಕ್ಕೆ ಅವಕಾಶ ಕೊಡ್ತೇವೆ, ಆಯ್ತಾ? ಧನ್ಯವಾದಗಳು. ಅದೇ ರೀತಿ ನಮ್ಮ ಊರಿನ ಬಹುಮುಖ ಪ್ರತಿಭೆ ಕೀಚು ಅವರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮನ್ನು ಸೇರಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಬನ್ನಿ, ಬನ್ನಿ ಕೀಚು ಅವರೇ. ಸ್ವಲ್ಪ ನಮ್ಮ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಬರುತ್ತಿದ್ದಾರೆ, ಮಹೇಶ್ ಪೂಜಾರಿ, ಅವರ ಬಗ್ಗೆ ಸ್ವಲ್ಪ ಮಾತಾಡಿ ಕೀಚು ಅವರೇ. ನಮ್ಮ ಬಗ್ಗೆ ಏನಿಲ್ಲ ಸರ್, ಅವರು ನಿಮ್ಮ ಬಗ್ಗೆ ನಾನು ಮಾತಾಡಿದ್ದೇನೆ. ಅತ್ಯುತ್ತಮ ಪ್ರತಿಭೆಗಾರಿಯಾಗಿ ಮಿಂಚುತ್ತಿದ್ದಾರೆ ಸರ್ ಅವರು. ಹಾಗಾಗಿ ಅವರ ಬಗ್ಗೆ ಈಗ ರಾಜ್ಯ ಪ್ರಶಸ್ತಿ ಕೊಡುವ ಅಂದಾಜಲ್ಲಿ ಉಂಟು ಈ ಲಾಸ್ಟ್ ಮಂತ್ ಅಲ್ಲಿ. ಅಭಿಪ್ರಾಯ ತುಂಬಾ ಸಂತೋಷ, ಎಲ್ಲಿಲ್ಲದ ಸಂತೋಷ ಅಂದ್ರೆ ಮಹಿಳೆಯರು ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಇನ್ನು. ಹಾಗಾಗಿ ಸ್ವಲ್ಪ ಧನ್ಯವಾದಗಳು. ಅಲ್ಲಿಂದ ಇಲ್ಲಿ ಕೆಂಪು ಲೈನ್ ಎಂಡಿ ಅಲ್ಲಿವರೆಗೆ 6. ಮತ್ತೆ ದಯವಿಟ್ಟು ಎಲ್ಲರೂ ಆಡಲಿಕ್ಕೆ ಬನ್ನಿ. ಕ್ಯಾಚ್ ಕ್ಯಾಚ್. ನೀನ್ ಹಾಕಿದ್ದೀತ ನಿಮ್ಮ ಟೀಮ್ ಅವರೆಲ್ಲರೂ ಸುಧೀರ್ ಅಲ್ಲ ಅದ ಅಲ್ಲಿ ಮ್ಯಾಚ್ ಅಮ್ರ ರವಿಯೂ ಇಲ್ಲ. ಇದಿರ್ ನಿಂಗೊಂದು ಹೋಗಿತಿದ್ದೀರೇನೋ ಸೇರ್ಕೊಂಡು? ಅವರಿಬ್ರೆ ಫಸ್ಟ್ ಆತಿದ್ದೀರಾ? ಅಣ್ಣಪ್ಪನವರ ಬ್ಯಾಟಿಂಗ್. ಓಪನರ್ ಅಣ್ಣಪ್ಪ. ಅಣ್ಣಪ್ಪ ಏ ನೀ ಅಣ್ಣಪ್ಪನ ಬಗ್ಗೆ ಹೇಳ್ಬೇಕು ಇಲ್ವನಿ? ಅಣ್ಣಪ್ಪನ ಟೀಮ್ ಅಲ್ಲ. ಶಾರ್ಟ್ ಕಣವ. ಇನ್ನು ಅವ ಈಗ ನಿನ್ನ ಬಗ್ಗೆ ಹೇಳ್ತೇವೆ ಬಿಡು. ಅಣ್ಣಪ್ಪನವರೇ ಇದ್ರ ಬಗ್ಗೆ ಈಗ ವಿನ್ನತ್ ನಾವು ಕಾಣಿ ಅದ್ರ ಖುಷಿನೇ ಬೇರೆ. ಈಗ ಫಸ್ಟ್ ಸುಮ್ಮನೆ ಈಗ ಸಾಯತ್ತು ಬೇರೆ ಸ್ವಲ್ಪ ಬಿಡ ಕೊಡುವಂತಿದ್ದೆ. ನಮ್ಮ ಉಮಿ ಡಾನ್ ಇದ್ದ ನೋಡಿ ಅವನು. ಯಾರು? ಉಮಿ ಡಾನ್. ಉಮಿ ಡಾನ್ ಯಾ ಈಸ್ ಎ ಲೆಜೆಂಡ್. ಏ ನಿಜಾನ ಆಡಂದೆ ಬೇವರ್ಸ್ ಆಡ ಬಿಡ ನಿಜಾನ ಏನ ಹೇಳ್ಯಾರನಷ್ಟೇ. ನಿಮ್ ಡಾನ್ ಏನ್ ಮಾಡ್ಬಿಟ್ರು? ಡಾನ್ ಏನ್ ಮಾಡ್ಬಿಟ್ರು? ಆ ಸಮಯ ಇಲ್ಲ ನಿಧಾನ ಆಡಕ ಎಡೇರನ್. ಇನ್ನೊಂದವ್ರು ಇತ್ತಾ? ಆರಾಮ್ಸೆ ಎರಡು ಓಡಿ. ನಿಮ್ಮ ಫ್ರೆಂಡ್ ಗಣೇಶನ ಬಗ್ಗೆ ಎಂತ ಹೇಳ್ತೀರಾ? ಬರ್ಲಿ ಅವ ಇಲ್ಲಿ ಬಂದದ ಗಣೇಶ.
ಒಂದು ಕಾಲ್ ಮೇಲೆ ಒಂದು ಕಾಲ್ ಕೆಳಗೆ.